ಅನ್ನಪೂರ್ಣ ಸವಿರುಚಿಗೆ ಎಲ್ರಿಗೂ ಸ್ವಾಗತ ಸ್ನೇಹಿತರೆ. ಇವತ್ತು ನಾನು ಮಸಾಲ ರಾಗಿ ರೊಟ್ಟಿನ ಹಳ್ಳಿ ಶೈಲಿನಲ್ಲಿ ಯಾವ ರೀತಿ ಮಾಡೋದು ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ. ಆರೋಗ್ಯಕರವಾಗಿರುವಂಥ ರಾಗಿ ರೊಟ್ಟಿ ಅಂತಲೇ ಹೇಳ್ಬೋದು. ಬಾಯಿ ಕೂಡ ರುಚಿಯಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ರಾಗಿ ರೊಟ್ಟಿ ಮಾಡೋದಕ್ಕೆ ಈ ಬೌಲ್ ಅಳತೆನಲ್ಲಿ 1 ಬೌಲಷ್ಟು ರಾಗಿ ಹಿಟ್ಟನ್ನ ಒಂದು ಅಗಲವಾದಂಥ ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹಿಟ್ಟು ಕಲಿಸ್ಕೊಳ್ಳೋ ಬಟ್ಲು ಸ್ವಲ್ಪ ಅಗಲವಾಗಿದ್ದರೆ ಚೆನ್ನಾಗಿರುತ್ತೆ, ಕಲಿಸ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಹಾಗೆ ಅರ್ಧ ಬಟ್ಲಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ. 1 ಬಟ್ಲು ರಾಗಿ ಹಿಟ್ಟಾದರೆ ಒಂದು ಅರ್ಧಕ್ಕಿಂತ ಕಮ್ಮಿ ಅಥವಾ ಅರ್ಧ ಬಟ್ಲಷ್ಟು ಗೋಧಿ ಹಿಟ್ಟು ಹಾಕಬೇಕಾಗತ್ತೆ. ಗೋಧಿ ಹಿಟ್ಟು ಹಾಕೋದ್ರಿಂದ ಹಿಟ್ಟು ಚೆನ್ನಾಗಿ ಬನಿ ಬರುತ್ತೆ, ಹಾಗೆ ಬಳಿಯೋದಕ್ಕೂ ಚೆನ್ನಾಗಾಗುತ್ತೆ. ಆನಂತರ ನಾನಿಲ್ಲಿ 1 ಮೂಲಂಗಿನ ಈ ರೀತಿ ತುರಿದು ಇಟ್ಕೊಂಡಿದ್ದೀನಿ. 2 ಕ್ಯಾರೆಟ್ನ ತುರಿದು ಇಟ್ಕೊಂಡಿದ್ದೀನಿ. ಇದನ್ನು ಸಹ ನಾನು ರೊಟ್ಟಿಗೆ ಹಾಕ್ತಾಯಿದ್ದೀನಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನಾವು ಈ ರೀತಿ ತರಕಾರಿನ ತುರಿದು ಹಾಕಿ ಮಾಡೋದ್ರಿಂದ. ಹಾಗೆ ನಾನಿಲ್ಲಿ ಒಂದು 4 ಹಸಿಮೆಣ್ಸಿನ್ಕಾಯಿನ ಸಣ್ಣಕ್ಕೆ ಹಚ್ಚಿಟ್ಕೊಂಡಿದ್ದೀನಿ. ಈ ಮಸಾಲ ರೊಟ್ಟಿಗೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ತುಂಬಾ ರುಚಿಯಾಗಿ ಬರುತ್ತೆ ರೊಟ್ಟಿ. 1 ಈರುಳ್ಳಿನ ಮೀಡಿಯಮ್ ಸೈಜ್ ಈರುಳ್ಳಿನ ಈ ರೀತಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಇಂಚಷ್ಟು ಶುಂಠಿನ ಹಚ್ಚಿಟ್ಕೊಂಡಿದ್ದೀನಿ. 1 ಸ್ಪೂನಷ್ಟು ಜೀರಿಗೆನ ಬಳಸ್ತಾ ಇದ್ದೀನಿ. ಇಷ್ಟನ್ನು ಹಾಕ್ಕೊಂಡೆ. ನಾನಿಲ್ಲಿ 1 ಬೌಲು, ದೊಡ್ಡ ಬೌಲಲ್ಲಿ 1 ಬೌಲಷ್ಟು ಸಬ್ಬಸಿಗೆ ಸೊಪ್ಪನ್ನ ನೀಟಾಗಿ ವಾಶ್ ಮಾಡಿ ಹಚ್ಚಿಟ್ಕೊಂಡಿದ್ದೀನಿ, ಸಣ್ಣಕ್ಕೆ ಹಚ್ಚಿಟ್ಕೊಂಡಿದ್ದೀನಿ. ಸಬ್ಬಸಿಗೆ ಸೊಪ್ಪು ಹಾಕೋದ್ರಿಂದ ರೊಟ್ಟಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಸಬ್ಬಸಿಗೆ ಸೊಪ್ಪು ಬದಲು ನೀವು ನುಗ್ಗೆ ಸೊಪ್ಪು ಸಹ ಬಳಸ್ಬೋದು. ಹಾಗೆಯೇ ಮೆಂತ್ಯ ಸೊಪ್ಪು ಏನಾದ್ರು ಇತ್ತು ಅಂದರೆ ಮೆಂತ್ಯ ಸೊಪ್ಪು ಸಹ ಬಳಸ್ಬೋದು. ರೊಟ್ಟಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಸಬ್ಬಸಿಗೆ ಸೊಪ್ಪು, ಮೆಂತ್ಯ ಸೊಪ್ಪು ಏನಿಲ್ಲ ಅಂದ್ರೂ ಕೊತ್ತಂಬರಿ ಸೊಪ್ಪಂತೂ ಹಾಕಿದ್ರೂ ಆದ್ರೂ ತುಂಬ ಟೇಸ್ಟಿಯಾಗಿ ಬರುತ್ತೆ. ಕೊತ್ತಂಬರಿ ಹಾಕಿದ್ರೂ ಟೇಸ್ಟಿಯಾಗೇ ಆಗುತ್ತೆ ರೊಟ್ಟಿ. ನಾನು ಸಬ್ಬಸಿಗೆ ಸ್ವಲ್ಪ ಜಾಸ್ತಿ ಹಾಕಿರೋದ್ರಿಂದ ಕೊತ್ತಂಬರಿನ ಸ್ವಲ್ಪ ಕಡಿಮೆ ಹಾಕಿದ್ದೀನಿ. ಕೊತ್ತಂಬರಿ ಸ್ವಲ್ಪ ಹಾಕ್ಕೊಂಡು ನಂತರ ನಾನಿಲ್ಲಿ 1 ಸ್ಪೂನಷ್ಟು ಪುಡಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇಷ್ಟನ್ನು ನೀಟಾಗಿ ಹಿಟ್ಟು ಜೊತೆ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೊಳ್ತೀನಿ. ಯಾಕಂದರೆ ಈ ರೀತಿ ಮಿಕ್ಸ್ ಮಾಡೋದ್ರಿಂದ ಸೊಪ್ಪಲ್ಲಿ ನೀರಿನಂಶ ಇರುತ್ತೆ, ಹಾಗೆಯೇ ಈರುಳ್ಳಿಲಿ ಸಹ ನೀರಿನಂಶ ಇರುತ್ತೆ. ಈರುಳ್ಳಿ ಒಂದಕ್ಕೊಂದು ಅಂಟ್ಕೊಂಡಿರುತ್ತೆ. ನಾವು ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾದ್ರೆ ಈರುಳ್ಳಿನೂ ಸಹ ಸ್ವಲ್ಪ ಇಸ್ಕಿ ನಾವು ಕಳಿಸೋದ್ರಿಂದ ಅದು ಅಂಟ್ಕೊಂಡಿರೋ ಈರುಳ್ಳಿ ಎಲ್ಲ ಬಿಡಿಸೋಗುತ್ತೆ. ಆವಾಗ ಹಿಟ್ಟು ಜೊತೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಈ ರೀತಿ ಮಿಕ್ಸ್ ಮಾಡಿಕೊಂಡು ಆನಂತರ ನಾನಿಲ್ಲಿ ಒಂದು ಅರ್ಧ ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡು ಗಟ್ಟಿ ಕಲಿಸ್ಕೊಳ್ತೀನಿ. ಹಿಟ್ಟನ್ನ ಸ್ವಲ್ಪ ಸ್ಟಾರ್ಟಿಂಗು ಗಟ್ಟಿಯಾಗಿ ಕಲಿಸ್ಕೋಬೇಕಾಗತ್ತೆ. ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ಒಂದೇ ಸರಿ 1 ಗ್ಲಾಸಷ್ಟು ನೀರು ಹಾಕ್ಕೊಂಡು ಕಲಿಸ್ಕೋಬಾರ್ದು. ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡು ಈ ರೀತಿ ಗಟ್ಟಿಯಾಗಿ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ. ಈ ರೀತಿ ಕಲಿಸ್ಕೊಂಡ ನಂತರ ಒಂದು 2 ನಿಮಿಷ ಈ ರೀತಿ ನಾವು ಚಪಾತಿ ಹಿಟ್ಟು ಯಾವ ರೀತಿ ನಾದ್ಕೊಳ್ತೀವೋ ಆ ರೀತಿ ಇದನ್ನು ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಸ್ವಲ್ಪ ಬನಿ ಬರೋ ತನಕ ನಾವು ಕಲಿಸ್ಕೋಬೇಕಾಗತ್ತೆ. ಈ ರೀತಿ ಕಲಿಸೋದ್ರಿಂದ ನಾವು ರೊಟ್ಟಿ ಬಳಿಯೋದಕ್ಕೆ ತುಂಬಾ ಚೆನ್ನಾಗಿ ಬರುತ್ತೆ ಹಿಟ್ಟು. ಈ ರೀತಿ ಕಲಸಿ ನಾವು ಇಮಿಡಿಯೇಟ್ ನಾವು ರೊಟ್ಟಿ ಬಳಿಬೋದು. ಈ ರೀತಿ ನಾದ್ಕೊಂಡ್ರೆ, ಅಂದರೆ ಇದು ನಾದ್ಕೊಳ್ಳೋದಲ್ಲ, ಕಲಿಸ್ಕೊಳ್ಳೋದು. ಒಂದು ಅರ್ಧ ಗ್ಲಾಸಷ್ಟು ನೀರು ಮತ್ತೆ ಹಾಕ್ಕೊಂಡೆ ತೆಳ್ಳಗೆ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಗಟ್ಟಿ ಇತ್ತು, ಇನ್ನೊಂದು ಸ್ವಲ್ಪ ತೆಳ್ಳಗೆ ಬಳಿಯೋಷ್ಟು ತೆಳ್ಳಗೆ ಬೇಕಾಗತ್ತೆ. ತುಂಬಾ ದೋಸೆ ಹಿಟ್ಟಷ್ಟು ತೆಳ್ಳಗಲ್ಲ, ದೋಸೆ ಹಿಟ್ಟಿಗಿಂತ ಇನ್ನೊಂದು ಸ್ವಲ್ಪ ದಪ್ಪ ಇದ್ದರೆ ಹಿಟ್ಟು ಬಳಿಯೋದಕ್ಕೆ ಚೆನ್ನಾಗಿ ಬರುತ್ತೆ, ರೊಟ್ಟಿ ಬಳಿಯೋದಕ್ಕೆ. ನೋಡ್ತಿರ್ಬೋದು, ಈ ಅದಕ್ಕೆ ಕಲಿಸ್ಕೊಂಡಿದ್ದೀನಿ. ಈ ಅದಕ್ಕೆ ಬಂದರೆ ಸಾಕು. ದೋಸೆ ಹಿಟ್ಟಿಗಿಂತ ಇನ್ನೊಂದು ಸ್ವಲ್ಪ ಗಟ್ಟಿ ಇರಬೇಕು. ಈ ಅದಕ್ಕೆ ಬಂದರೆ ನಾವು ಬಳಿಯೋದಕ್ಕೆ ತುಂಬಾ ಅನುಕೂಲ ಆಗಿರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ ರೊಟ್ಟಿ. ಈಗ ಇದನ್ನು ಕಲಸಿಟ್ಕೊಂಡಿದ್ದೀನಿ. ಇಮಿಡಿಯೇಟ್ ನಾನು ಕಲಸಿದ ತಕ್ಷಣ ರೊಟ್ಟಿ ಹಾಕ್ತಾಯಿದ್ದೀನಿ. ಹೆಂಚು ಕಾಯಕ್ಕೆ ಇಟ್ಟಿದ್ದೀನಿ. ಹೆಂಚು ಚೆನ್ನಾಗೇ ನಾವು ಕಾಯಿಸ್ಬೇಕಾಗತ್ತೆ. ಇಲ್ಲಿ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದರೆ, ಮೇನ್ ಪಾಯಿಂಟು, ಸ್ಟೌವ್ನ ಫುಲ್ಲು ಹೈ ಫ್ಲೇಮಲ್ಲಿ ಇಟ್ಕೊಂಡೇ ಈ ರೊಟ್ಟಿನ ಮಾಡಬೇಕಾಗತ್ತೆ. ಈ ರೀತಿ ನಾವು ನೀರು ಚಿಮ್ಕಿಸಿದ್ರೆ ಅದು ಬಬಲ್ಸ್ ಥರ ಬರಬೇಕು. ಮತ್ತು ನಮಗೆ ಕೈ ಇಟ್ಟರೆ ಅದು ನಮಗೆ ಕೈಗೆ ಹಬೆ ತಾಕಬೇಕು, ಆ ರೀತಿ ಕಾಯ್ದಿರಬೇಕು ಹೆಂಚು. ಹಾಗೆ ಒಂದು ಬೌಲಲ್ಲಿ ನೀರು ಇಟ್ಕೊಂಡಿದ್ದೀನಿ. ನಾನು ಕೈನ ನೀರು ಹಚ್ಕೊಂಡು ರೊಟ್ಟಿ ಮೇಲೆ ಹಾಕೋಬೇಕಾಗತ್ತೆ, ಅದಕ್ಕೋಸ್ಕರ ನೀರನ್ನು ಸಹ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಹಿಟ್ಟನ್ನ ತಗೊಂಡು 1-1.5 ಸೌಟಷ್ಟು ಹಿಟ್ಟನ್ನ ಹೆಂಚು ಮೇಲೆ ಹಾಕ್ಕೊಂಡಿದ್ದೀನಿ. ಈಕ್ವಲಾಗಿ ನೀಟಾಗಿ ಬಳ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು, ಈ ರೀತಿ ಮುಂಗೈಯಿಂದ ಹಾಗೆ ಬಳ್ಕೋಬೇಕಾಗತ್ತೆ. ಎಕ್ಸ್ಟ್ರಾ ಅಂತ ಏನು ಬರುತ್ತೆ ಅದನ್ನು ಅದೇ ಬಟ್ಲಿಗೆ ಹಾಕ್ಕೊಳ್ತೀನಿ. ಈ ರೀತಿ ಈವನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ.
ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ತೆಳ್ಳಗೆ ಬಳ್ಕೊಬೋದು. ಮತ್ತು ತುಂಬಾ ತೆಳ್ಳಗೆ ಬರುತ್ತೆ ಈ ರೊಟ್ಟಿ ಅಂತೂ. ಎಕ್ಸ್ಟ್ರಾ ಅಂತ ಏನಾದ್ರು ಇದ್ದರೆ ಅದನ್ನು ತೆಗ್ದು ಬಟ್ಲಿಗೆ ಹಾಕ್ಕೊಂಡ್ರೆ ಆಯಿತು. ಆನಂತರ ಪ್ಲೇಟ್ ಮುಚ್ಚಿ, ಒಂದು ಅಗಲವಾಗಿರೋವಂಥ ಪ್ಲೇಟ್ ಮುಚ್ಚಿ 1-2 ನಿಮಿಷ ಬೇಯಿಸ್ಕೋಬೇಕಾಗತ್ತೆ. 1-2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಇದಕ್ಕೆ ಯಾವ ಎಣ್ಣೆನೂ ಬೇಡ, ತುಪ್ಪನೂ ಹಾಕೋದು ಬೇಡ. ನಾವು ತಿನ್ಬೇಕಾದ್ರೆ ತುಪ್ಪ ಹಾಕ್ಕೊಂಡ್ರೆ ಸಾಕು. ಈ ರೊಟ್ಟಿ ಬೇಯಿಸ್ಬೇಕಾದ್ರೆ ನಾವು ಎಣ್ಣೆನೂ ಹಾಕೋದು ಬೇಕಾಗಿಲ್ಲ, ತುಪ್ಪನೂ ಸಹ ಹಾಕೋದು ಬೇಕಾಗಿಲ್ಲ. ಹಾಗೆಯೇ ಎದ್ದೇಳುತ್ತೆ ರೊಟ್ಟಿ. ಹೆಂಚು ಚೆನ್ನಾಗಿ ಕಾಯ್ದಿದ್ರೆ ಈ ರೀತಿ ಅದಾಗದೇ ಎದ್ದೇಳುತ್ತೆ. ಹೆಂಚು ಕಾಯ್ದಿಲ್ಲ ಅಂದರೆ ರೊಟ್ಟಿ ಮೇಲೆ ಎದ್ದೇಳೋದಿಲ್ಲ, ತುಂಬಾ ಕಷ್ಟ ಆಗುತ್ತೆ ರೊಟ್ಟಿ ಮಾಡೋದಕ್ಕೆ. ಚೆನ್ನಾಗಿ ಕಾಯಿಸ್ಬಿಟ್ಟೇ ನಾವು ಈ ರೊಟ್ಟಿನ ಮಾಡಬೇಕು. ಹಾಗೆ ರೊಟ್ಟಿ ಬೇಯೋ ತನಕನೂ ಫುಲ್ಲು ಐ ಫ್ಲೇಮಲ್ಲೇ ಇರಬೇಕು ಹೆಂಚು. ಈ ರೀತಿ ಇನ್ನೊಂದು ಸೈಡು ತಿರುವು ಹಾಕ್ಕೊಂಡು ಈ ರೀತಿ ಮೇಲಿಂದ ಪ್ರೆಸ್ ಮಾಡ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಇನ್ನೊಂದು ಸೈಡ್ ತಿರುವು ಹಾಕ್ಕೊಂಡು ಬೇಯಿಸ್ಬೇಕಾದ್ರೆ ಈ ರೀತಿ ಮೇಲಿಂದ ಪ್ರೆಸ್ ಮಾಡಿದ್ರೆ ಈರುಳ್ಳಿ ಎಲ್ಲ ಚೆನ್ನಾಗಿ ರೋಸ್ಟ್ ಆಗುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಅದರಲ್ಲೂ ರಾಗಿ ರೊಟ್ಟಿಲಿ ಈರುಳ್ಳಿ ತಿನ್ನೋದಕ್ಕೆ. ನೋಡಿದ್ರಲ್ಲ, ತೆಳುವಾಗಿ ಬಂದಿದೆ. ಈಗ ಮತ್ತೆ ಇನ್ನೊಂದು ರೊಟ್ಟಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಚಿಮ್ಸ್ಕೊಂಡೆ, ನೀರೆಲ್ಲ ಅಬ್ಸರ್ವ್ ಆಯಿತು. ಈಗ ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಬಳ್ಕೊಳ್ತೀನಿ. 1-1.5 ಸೌಟು ಅಷ್ಟು ಹಿಟ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. 1 ಸೌಟು ಹಾಕ್ಕೊಂಡ್ರೂ ಸಾಕಾಗುತ್ತೆ. ನಿಮಗೆ ಎಷ್ಟು ಅಗ್ಲಕ್ಕೆ ಬೇಕೋ ಅಷ್ಟು ಅಗಲಕ್ಕೆ ನೀವು ಬಳ್ಕೊಬೋದು. ಕೈ ಅಕಸ್ಮಾತ್ ಸುಡ್ತಾ ಇದೆ ಅಂತ ನಿಮ್ಗೆ ಅನಿಸಿದ್ರೆ ಕೈನ ಸ್ವಲ್ಪ ನೀರು ಇಟ್ಕೊಂಡಿದ್ದೀವಲ್ಲ, ಆ ನೀರಲ್ಲಿ ಹಚ್ಕೊಂಡು ನಾವು ರೊಟ್ಟಿನ ಎಳ್ಕೊಬೇಕಾಗತ್ತೆ. ಅದಕ್ಕೋಸ್ಕರ ನೀರನ್ನ ಬಟ್ಲಲ್ಲಿ ಈ ರೀತಿ ಇಟ್ಕೊಳ್ಳೋದು. ಪದೇ ಪದೇ ನಾವು ಕೈ ತೊಳ್ಕೊಳ್ಳೋ ಹಂಗಿಲ್ಲ. ಈ ರೀತಿ ಬಟ್ಲಲ್ಲಿ ನೀರು ಇಟ್ಕೊಂಡು ಈ ರೀತಿ ಮೇಲೆ ರೊಟ್ಟಿ ಎಲ್ಲ ಬಳ್ಕೊಂಡ್ಮೇಲೆ ಒಂದು ಸತಿ ನೀರಲ್ಲಿ ಈ ರೀತಿ ಸೌರು ಬಿಟ್ಟರೆ ವೈಟಿಗೆ ಬರೋದಿಲ್ಲ. ತುಂಬ ವೈಟಿಗೆ ಬರುತ್ತೆ ರಾಗಿ ರೊಟ್ಟಿ ಆದರೆ. ಮತ್ತೆ ಪ್ಲೇಟ್ ಮುಚ್ಚಿ ಬೇಯಿಸ್ಕೊಳ್ತಾ ಇದ್ದೀನಿ. 1-2 ನಿಮಿಷ ಆಗಿದೆ. ಒಂದು ಸೈಡ್ ಬೆಂದಿದೆ. ಈಗ ಇನ್ನೊಂದು ಸೈಡು ತಿರುವು ಹಾಕ್ಕೊಂಡು ಬೇಯಿಸ್ಕೋಬೇಕಾಗತ್ತೆ. ಇನ್ನೊಂದು ಸೈಡನ್ನು ತಿರುವು ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು, ಈಗ 2 ಸೈಡು ಚೆನ್ನಾಗಿ ಬೆಂದಿದೆ, ತುಂಬಾ ತೆಳ್ಳಗೆ ಬಂದಿದೆ. ಈ ರೀತಿ ತರಕಾರಿ ಹಾಕಿ ಸೊಪ್ಪು ಹಾಕಿ ಮಾಡಿದ್ರೆ ನಾವು ಯಾವುದೇ ಥರ ಚಟ್ನಿ ಸಹ ಬೇಕಾಗಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಜಸ್ಟು ಒಂಚೂರು ತುಪ್ಪ ಹಾಕ್ಕೊಂಡು, 1 ಸ್ಪೂನ್ ತುಪ್ಪ ಹಾಕ್ಕೊಂಡು, ಒಂದು ಉಪ್ಪಿನಕಾಯಿ ಹಾಕ್ಕೊಂಡು ತಿಂದ್ರೇ ಸಾಕು, ಸೂಪರಾಗಿರುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ಚಟ್ನಿ ಬೇಡವೇ ಬೇಡ. ಇಲ್ಲ ಅಂತ ಅಂದರೆ ಒಂದು ಸ್ವಲ್ಪ ಮೊಸರು, ಒಂಚೂರು ಉಪ್ಪಿನೆಸ್ರು ಖಾರ ಇದ್ರಂತೂ ಸ್ವರ್ಗ ಅಂತಲೇ ಹೇಳ್ಬೋದು. ಅಷ್ಟು ರುಚಿಯಾಗಿರುತ್ತೆ ಈ ರಾಗಿ ರೊಟ್ಟಿ. ತಪ್ಪದೆ ನೀವು ಈ ವಿಧಾನದಲ್ಲಿ ಟ್ರೈ ಮಾಡಿ. ಹಾಗೆಯೇ ನಾನು ಮಾಡಿರೋವಂಥ ಮಸಾಲ ರಾಗಿ ರೊಟ್ಟಿ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಹೊಸಬ್ರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.